ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ರಿವೀಲ್ ಆಗಿರತಕ್ಕಂತ ಎರಡು ಫೋಟೋಗಳೇನಿದೆ ಈ ಎರಡು ಫೋಟೋಗಳೇ ಸಾಕ್ಷಿಯನ್ನ ಹೇಳ್ತಾ ಇದೆ ಇವರ ಕ್ರೂರತೆ. ಎರಡು ಫೋಟೋ ಡಿ ಗ್ಯಾಂಗ್ನ ಕ್ರೌರ್ಯ ದರ್ಶನವಾಗ್ತಾ ಇದೆ. ಡೆವಿಲ್ ಗ್ಯಾಂಗ್ನ ಕ್ರೂರತೆಯನ್ನು ಬಿಚ್ಚಿಟ್ಟಿರತಕ್ಕಂತ ಎರಡು ಫೋಟೋಗಳು ಇದೇ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರೋ ಫೋಟೋ. ನರಳಿ ನರಳಿ ನರಕಯಾತನೆ ಅನುಭವಿಸಿ ಪ್ರಾಣ ಬಿಟ್ಟಿದ್ದಾರೆ ರೇಣುಕಾಸ್ವಾಮಿ. ಕಣ್ಣೀರಿಡ್ತಾ ಪ್ರಾಣ ಭಿಕ್ಷೆ ಬೇಡಿರ್ತಕ್ಕಂಥ ಫೋಟೋ ಇದು. ನೀವು ನೋಡಿದ್ದು ಪರಿಪರಿಯಾಗಿ ಬೇಡಿಕೊಂಡ್ರೂ ಕೂಡ ಕ್ರೂರಿಗಳ ಮನಸ್ಸು ಕರಗಿಲ್ಲ. ಹಾಗಾಗಿ ಇವರ ರಾಕ್ಷಸ ವರ್ತನೆ ನೋಡಿದ್ರೆ ಜನರು ಬೆಚ್ಚಿ ಬೀಳೋ ಹಾಗಾಗ್ತಾ ಇದೆ. ಪೈಶಾಚಿಕ ಕೃತ್ಯ ಇದು. ನೀನು ಯಾವ ಪದಗಳಲ್ಲಿ ಬಳಸಬಹುದಪ್ಪ ನನಗೆ ಗೊತ್ತಾಗ್ತಿಲ್ಲ. ಯಾವ ರೀತಿ ಇವರ ಕ್ರೂರತೆಯನ್ನು, ಯಾಕೆಂದರೆ ಕ್ರೂರತೆಯ ಪರಮಾವಧಿ ಅಂದರೆ ಮುಗಿದೋಯ್ತು. ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಕ್ರೂಯಾಲಿಟಿ ಅಂತಂದರೆ ಇದೇನೆ. ಯಾರಾದರೂ ಗಡಿ ದಾಟಿ ನಮ್ಮ ದೇಶಕ್ಕೆ ಬರತಕ್ಕಂಥ ಉಗ್ರರನ್ನು ಕೂಡ ಈ ಪರಿಪ್ರಮಾಣದಲ್ಲಿ ಶಿಕ್ಷೆ ಕೊಡಲ್ಲ. ನಮ್ಮ ದೇಶದ ಮೇಲೆ ಹಗೆ ಸಾಧಿಸ್ತಕ್ಕಂಥ ಟೆರರ್ಸ್ ಅವ್ರಿಗೂ ಈ ಪರಿಯಾಗಿ ಶಿಕ್ಷೆ ಕೊಡಲ್ಲ. ಅಷ್ಟು ಘೋರ ಶಿಕ್ಷೆಯನ್ನು ರೇಣುಕಾಸ್ವಾಮಿ ಅನುಭವಿಸಬೇಕಾಗಿ ಬಂತು. ಅದ್ಯಾವ ಜನ್ಮದಲ್ಲಿ ಅದೇನು ತಪ್ಪು ಮಾಡಿದ್ರೋ, ಬಟ್ ಈ ಜನ್ಮದಲ್ಲಿ ಮಾಡಿದ ತಪ್ಪು ಈ ಪರಿಪ್ರಮಾಣದ ಶಿಕ್ಷೆಯನ್ನು ಅನುಭವಿಸುವಂಥದ್ದೇನಲ್ಲ. ಆದರೆ ತಪ್ಪೇ ಗೊತ್ತಿಲ್ಲ ರೇಣುಕಾಸ್ವಾಮಿಗೆ. ನೋಡಿ, ಆ ಸಾವು ಅಂತಕ್ಕಂಥ ಚಿತ್ರದುರ್ಗದಿಂದ ಹೇಗೆ ಕರ್ಕೊಂಡು ಬಂತು. ಖುಷಿಯಾಗಿ ಕಾರ್ ಹತ್ತದ್ರಂತೆ ರೇಣುಕಾಸ್ವಾಮಿ ಚಿತ್ರದುರ್ಗದಲ್ಲಿ. ದರ್ಶನ್ ಮೀಟ್ ಮಾಡಿಸ್ತೀವಿ ಬಾ ಅಂದದಕ್ಕೆ ಖುಷಿಯಾಗಿ ಕಾರ್ ಹತ್ತಿದ್ರು. ಅವತ್ತು ಅವ್ರ ಕಾರ್ ಹತ್ತದೇ ಇದ್ದಿದ್ರೆ ಈ ಯಾವ ಘಟನೆಗಳು ಕೂಡ ನಡೀತಿರಲಿಲ್ಲ. ರೇಣುಕಾಸ್ವಾಮಿ ಇನ್ನೇನಿನ್ನೊಂದು 1 ತಿಂಗಳಲ್ಲಿ ತನ್ನ ಮಗುವನ್ನು ನಿರೀಕ್ಷೆ ಮಾಡಬಹುದಾಗಿತ್ತು. ಆದರೆ ಪಡಬಾರದ ಕಷ್ಟವನ್ನು ಪಟ್ಟು ನರಳಿ ರೇಣುಕಾಸ್ವಾಮಿ ಮೃತಪಟ್ಟಿರ್ತಕ್ಕಂಥದ್ದು, ದಯನೀಯ ಸ್ಥಿತಿಯಲ್ಲಿ ಪ್ರಾಣ ಭಿಕ್ಷೆಯನ್ನು ಬೇಡಿರ್ತಕ್ಕಂಥ ಫೋಟೋಗಳನ್ನು ರಿವೀಲ್ ಮಾಡಿದ್ದೀವಿ. ಐ ರಿಪೀಟ್, ಇದು ಅಸಲಿ, ಇದು ನಕಲಿ ಅಲ್ಲ. ಇದು ನಕಲಿ ಫೋಟೋಗಳನ್ನು ತೋರಿಸಿ ಏನೂ ಆಗಬೇಕಾಗಿಲ್ಲ. ಅಸಲಿ ಫೋಟೋಗಳಿದು. ಆ ಫೋಟೋಗಳು ಆ ಕಾರ್ ಲಾರಿ ಮುಂದೆ ನಿಂತಿರ್ತಕ್ಕಂಥದ್ದು. ಆಮೇಲೆ ಇನ್ನೊಂದು, ಆ ಮಲಗಿರೋ ಫೋಟೋದಲ್ಲಿ ಲಾರಿ ನಂಬರ್ ಕೂಡ ಮೆನ್ಷನ್ ಆಗಿದೆ. ಮಲಗಿರೋ ಫೋಟೋದಲ್ಲಿ ಲಾರಿ ನಂಬರ್ ಕೂಡ ಮೆನ್ಷನ್ ಆಗಿದೆ. ಆ ಲಾರಿ ಅಲ್ಲೇ ಇತ್ತು. ನೋಡಿ, ಅಲ್ಲಿ ತೋರಿಸ್ತಾ ಇದ್ದೀವಿ. ರೇಣುಕಾಸ್ವಾಮಿ ಮಲಗಿರುವ ಬಲಗೈ ಹತ್ರ ಆ ಲಾರಿ ನಂಬರ್ ನೋಡಿ, ಅದು ಕೂಡ ಅಲ್ಲೇ ಇತ್ತು. ಆ ಎರಡೂ ಲಾರಿಗಳ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದಾರೆ ಪೊಲೀಸರು. ಈ ಲಾರಿಗೆ ರೇಣುಕಾಸ್ವಾಮಿ ತಲೆಯನ್ನು ಎಳ್ಕೊಂಡು ಹೋಗಿ ಗುದ್ದಿಸಿದ್ದಾರೆ. ಅದಕ್ಕೆ ಮೆದುಳಿನಲ್ಲಿ ರಕ್ತಸ್ರಾವ ಆಗಿ ಆತ ಮೃತಪಟ್ಟಿರೋದು. ಏನು ಹೊಡೆಯೋದು ಅಂತಂದರೆ ಅದೆಲ್ಲೆಲ್ಲಿ ನೋಡಿದ್ರೋ, ಅದು ಯಾವ್ಯಾವ ಸಿನಿಮಾದಲ್ಲಿ ನೋಡಿದ್ರೋ ನನಗೆ ಗೊತ್ತಿಲ್ಲ. ಎಲ್ಲ ರೀತಿ ಪ್ರಯೋಗಗಳನ್ನು ರೇಣುಕಾಸ್ವಾಮಿ ಮೇಲೆ ಮಾಡಿಬಿಟ್ಟಿದ್ದಾರೆ.